ನೋಡಿ ಫ್ರೆಂಡ್ಸ್, ಇವಾಗ ಇದನ್ನ ತೋರಿಸ್ತೀನಿ ಯಾವ ರೀತಿ ಬಂದಿದೆ ಅಂತ. ಇದಕ್ಕೆ ನಾವು ಸ್ಟಿಚ್ ಸೈಡಲ್ಲಿ ಯಾವ ಸ್ಟಿಚ್ಚು ಹಾಕಿಲ್ಲ, ಗಮ್ ಹಾಕಿ ಸ್ಟಿಚ್ ಮಾಡಿರುವಂಥ ಬ್ಲೌಸ್ ಇದು. ಓಕೆನಾ? ನೀಟಾಗಿ ರಿಂಕಲ್ಸ್ ಇಲ್ದೇನೆ ಯಾವ ರೀತಿ ಇದೆ ಅಂತ ತೋರಿಸ್ತೀನಿ ನೋಡಿ. ಎಲ್ಲಾದ್ರೂ ರಿಂಕಲ್ಸ್ ಇದೆಯಾ? ಇದಕ್ಕೆ ಎಕ್ಸ್ಟ್ರಾ ಸ್ಟಿಚಿಂಗೂ ಇಲ್ಲ. ನೀವು ಅಕಸ್ಮಾತ್ ಇಲ್ಲ ಒಂದು ಸ್ಟಿಚ್ ಹಾಕಿದ್ರೆ ಒಂಚೂರು ಕಾಣಿಸ್ತಾ ಇತ್ತು, ಈಗ ಸ್ಟಿಚಿಂಗೇ ಇಲ್ಲ. ಇದಕ್ಕೆ ಗಮ್ಮ ಕಣಿಸ್ಬಿಟ್ಟು ಇಲ್ಲಿ ಮಾತ್ರ ಸ್ಟಿಚ್ ಮಾಡಿರುವಂಥದ್ದು. ಆಮೇಲೆ ಇದನ್ನ ನೀವು 20 ನಿಮಿಷ ಸ್ಟಿಚ್ ಮಾಡ್ಕೋಬಹುದು, ಯಾಕೆಂದ್ರೆ ಇದಕ್ಕೆ ಸುತ್ತ ಸ್ಟಿಚಿಂಗ್ ಹಾಕೋ ಅವಶ್ಯಕತೆ ಇರೋದಿಲ್ಲ. ಹಂಗಾಗಿ ಇದೊಂದು ಇನ್ನೌಟ್ ಮಾಡ್ಕೊಂಡು ಗಮ್ಮ ಕಣಿಸ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಬಿಟ್ಟ ಮೇಲೆ ಸ್ಟಿಚ್ ಮಾಡಿದ್ರೆ ನಿಮಗೆ ಎಕ್ಸ್ಟ್ರಾ ಸ್ಟಿಚಿಂಗ್ ಕೆಲಸ ಇರೋದಿಲ್ಲ. ಸುತ್ತ ಕಟ್ ಮಾಡಿಬಿಟ್ಟು ಡೈರೆಕ್ಟಾಗಿ ಸ್ಟಿಚ್ ಮಾಡ್ಕೋಬೋದು. ಓಕೆನಾ? ನೀಟಾಗಿ ಬರುತ್ತೆ. ಫಿನಿಶಿಂಗು ಅಷ್ಟೇ ನೋಡಿ. ಇವಾಗ ಈ ರೀತಿ ನೀಟಾಗಿ ಬಂದಿದೆ. ಸ್ಲೀವ್ಸು ಅಷ್ಟೇ ನೋಡ್ತಿದ್ದೀರಲ್ಲ, ಇನ್ನು ಉಕ್ಸಾಕ್ಬೇಕು. ಈ ರೀತಿ ಇದೆ. ಇದು ಸೀರೆ ಪೀಸು ಕ್ರಾಸ್ ಆಗಿ ಬಂದಿದೆ. ಮತ್ತೆ ಇನ್ನೇನು ಜಾಯಿಂಟ್ ಮಾಡೋದು ಸೀರೆ ಪೀಸು ಅಂದ್ಬಿಟ್ಟು ಅಲ್ಲೇ ಕೊಟ್ಟಿದ್ದೀನಿ. ಹೆಂಗಿರೋ ಡಬಲ್ ಪಟ್ಟಿ ಥರ ಕಾಣಿಸ್ತಾ ಇದೆ ನೋಡಿ. ಈ ರೀತಿ ಬಂದಿದೆ. ಓಕೆನಾ? ಈ ರೀತಿ ಗಮ್ ಹಾಕಿ ಸ್ಟಿಚ್ ಮಾಡಿದ್ರೆ ರಿಂಕಲ್ಸ್ ಬರಲ್ಲ. ನೀಟಾಗಿ ಬಿಗಿನರ್ಸು ಈ ಟ್ರಿಕ್ನ ಯೂಸ್ ಮಾಡ್ಕೊಳ್ಳಿ. ಓಕೆನಾ? ಯೂಸ್ಫುಲ್ ಆಗಿದೆ ನೋಡಿ ಫ್ರೆಂಡ್ಸ್. ಮೊದಲಿಗೆ ನಾವು ಗಮ್ಮ ಕಣ್ಸಿಟ್ಕೊಂಡಿದ್ವಲ್ಲ, ಅದನ್ನು ಎಕ್ಸ್ಟ್ರಾ ಬಟ್ಟೆ ಬಿಟ್ಟಿರ್ತೀವಲ್ಲ, ಅಲ್ಲಿ ನಾವು ಇವಾಗ ಕಟ್ ಮಾಡಿ ತೆಗೆದುಬಿಡಬೇಕು. ಇದು ಬಂದುಬಿಟ್ಟು ಬ್ಯಾಕ್ ಪೀಸು ಮತ್ತು ಫ್ರಂಟ್ ಪೀಸು ಮತ್ತು ಸ್ಲೀವ್ಸು. ಫ್ರಂಟಲ್ಲಿ ಬಂದುಬಿಟ್ಟು ಪ್ರಿನ್ಸ್ ಕಟ್ಟಲ್ಲಿರೋದ್ರಿಂದ 2 ಪೀಸಲ್ಲೂ ತೆಗಿಬೇಕಾಗುತ್ತೆ. ನೀಟಾಗಿ ತೆಗೆದು ನೀವು ರೆಡಿ ಮಾಡ್ಕೋಬೇಕು. ಈ ರೀತಿ ಬ್ಯಾಕ್ ಪೀಸು ಕಟಿಂಗ್ ಮಾಡ್ಕೊಂಡು ನೋಡ್ಕೊಳ್ಳಿ. ಕೆಳಗಡೆ ಮತ್ತು ಫೋಲ್ಡ್ ಮಾಡೋದಕ್ಕೆಲ್ಲ ನ್ಯಾಚ್ ಹಾಕ್ಕೊಳ್ಳಿ. ಮತ್ತು ಇದು ಬಂದುಬಿಟ್ಟು ಸ್ಲೀವ್ಸ್ನೂ ಅಷ್ಟೇ ನೀಟಾಗಿ ಕಟ್ ಮಾಡ್ಕೊಳ್ಳೋದು ಅಷ್ಟೇ. ಗಮ್ಮ ಕಣಿಸಿರೋದ್ರಿಂದ ಒಂಚೂರು ಓಪನ್ ಆಗೋಲ್ಲ. ಈ ರೀತಿ ನ್ಯಾಚ್ ಹಾಕ್ಕೊಂಡು ನೀಟಾಗಿ ನೋಡಿ ಎಷ್ಟು ಫಿನಿಶಿಂಗ್ ಇದೆ. ಒಂದು ಚೂರು ರಿಂಕಲ್ಸ್ ಬರೋಲ್ಲ. ಮತ್ತು ಈ ಕಡೆನೂ ಅಷ್ಟೇ ಇನ್ನೊಂದು ಸ್ಲೀವ್ಸೂ ಸೇಮ್ ಅದೇ ರೀತಿಯೇ ಕಟಿಂಗ್ ಮಾಡ್ಕೋಬೇಕು. ಇದೇ ರೀತಿ ಸ್ಲೀವ್ಸ್ ಎಲ್ಲ ಕಟ್ ಮಾಡಿ ಇಟ್ಕೊಂಡ್ಮೇಲೆ ಇನ್ನು ಫ್ರಂಟ್ ಪೀಸ್ ಇರುತ್ತಲ್ಲ, ಅದು ಇಟ್ಕೊಂಡು ಸ್ಟಿಚ್ ಮಾಡ್ಕೋಬೇಕು. ಈ ರೀತಿ ಕರೆಕ್ಟಾಗಿ ಫ್ರಂಟ್ ಪೀಸ್ ತೊಗೊಳ್ಳಿ. ಅದಕ್ಕೆ ಇನ್ನೊಂದು ಪೀಸ್ ಇರುತ್ತಲ್ಲ ಪ್ರಿನ್ಸ್ ಕಟ್ ಆಗಿರೋದ್ರಿಂದ ಆ ನ್ಯಾಚ್ ಹಾಕಿರ್ತೀವಲ್ಲ, ಅಲ್ಲಿಂದ ಕರೆಕ್ಟಾಗಿ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಓಕೆನಾ? ತುಂಬ ಈಸಿಯಾಗಿ ಸ್ಟಿಚ್ ಮಾಡ್ಬೋದು ಪ್ರಿನ್ಸ್ ಕಟ್ ಬ್ಲೌಸ್ನ. ಓಕೆನಾ? ಆಮೇಲೆ ಬೇರೆ ಬ್ಲೌಸ್ ಥರ 4 ಡಾಟ್ ಆ ಥರ ಎಲ್ಲ ಬರದೇ ಇರೋ ಕಾರಣ ನೀವು ಈಸಿಯಾಗಿ ಸ್ಟಿಚ್ ಮಾಡ್ಬೋದು. 20 ನಿಮಿಷದಲ್ಲೇ ಆರಾಮಾಗಿ ಸ್ಟಿಚಿಂಗ್ ಮಾಡ್ಬೋದು. ಸುತ್ತ ಸ್ಟಿಚಿಂಗ್ ಹಾಕೋ ಅವಶ್ಯಕತೆ ಇಲ್ಲದೆ ಇರೋ ಕಾರಣ ನೀವು ಇನ್ನೂ ಹೊಲಿಯೋರು ಇನ್ನೂ ಬೇಗನೆ ಹೊಲಿಬೋದು. ಓಕೆನಾ? ಬಿಗಿನರ್ಸ್ ಆದ್ರೂ ಒಂದು 20 ನಿಮಿಷ ಅಂತೂ ಆರಾಮಾಗಿ ಸ್ಟಿಚ್ ಮಾಡ್ಬೋದು. ಯಾಕೆಂದರೆ ಮೊದಲೇ ನೆಕ್ಕೆಲ್ಲ ಇನ್ನೌಟ್ ಮಾಡಿಬಿಟ್ಟಿರ್ತೀವಿ. ಇನ್ನು ಸೈಡಲ್ಲಿ ಜಾಯಿಂಟ್ ಮಾಡ್ಕೊಳ್ಳೋ ಕೆಲಸ ಇರೋದ್ರಿಂದ, ಆಮೇಲೆ ಸುತ್ತ ಸ್ಟಿಚಿಂಗ್ ಹಾಕೋ ಅವಶ್ಯಕತೆಯೂ ಇಲ್ವಲ್ಲ, ಹಾಗಾಗಿ ಬೇಕಾದ್ರೆ ಡೈರೆಕ್ಟಾಗಿ ಸ್ಟಿಚ್ ಮಾಡ್ಕೋಬೋದು. ಓಕೆನಾ? ಈ ರೀತಿ ರೆಡಿ ಆಯಿತು ನೋಡಿ. ಈ ರೀತಿ ಪ್ರಿನ್ಸ್ ಕಟ್ನ ಸ್ಟಿಚ್ ಮಾಡ್ಕೋಬೇಕು. ಒಂದು ಚೂರು ರಿಂಕಲ್ಸ್ ಬಂದಿಲ್ಲ, ನೀವು ಹಂಗೆ ನೋಡ್ತಾ ಇರ್ಬೋದು. ಓಕೆನಾ? ನಾವು ಸುಮ್ಮನೆ ಹೇಳೋದಲ್ಲ, ಸ್ಟಿಚಿಂಗ್ ಮಾಡಿ ತೋರಿಸ್ತಾ ಇರೋದನ್ನೇ ಹೇಳ್ತಾ ಇರೋದು. ಓಕೆನಾ? ಇವಾಗ ಇನ್ನೊಂದು ಫ್ರಂಟ್ ಪೀಸನ್ನು ಮಾಮೂಲಿ ನ್ಯಾಚ್ ಹಾಕಿರ್ತೀವಲ್ಲ, ಅಲ್ಲಿಂದ ಇಟ್ಟು ಸ್ಟಿಚ್ ಮಾಡ್ಕೊಳ್ಳಿ. ಓಕೆನಾ? ನೀಟಾಗಿರುತ್ತೆ. ಈ ರೀತಿ ಎರಡೂ ಕಡೆ ಪೀಸನ್ನು ಸ್ಟಿಚ್ ಮಾಡ್ಕೋಬೇಕು. ನೀಟಾಗಿ ಫಿನಿಶಿಂಗಾಗಿ ಬರುತ್ತೆ. ಓಕೆನಾ? ಈ ರೀತಿ ಸ್ಟಿಚಿಂಗ್ ಮಾಡ್ಕೊಂಡಾದಮೇಲೆ ಫ್ರಂಟ್ ಪೀಸ್ ಎರಡೂ ಈ ರೀತಿ ಸ್ಟಿಚ್ ಮಾಡ್ಕೊಳ್ಳಿ. ಇದಾದಮೇಲೆ ಬ್ಯಾಕು ಮತ್ತು ಫ್ರಂಟು ಅಟ್ಯಾಚ್ ಮಾಡ್ಕೋಬೇಕು. ಆಮೇಲೆ ಫ್ರಂಟ್ ಪೀಸಲ್ಲಿ ಬಂದುಬಿಟ್ಟು ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿ ಅಟ್ಯಾಚ್ ಮಾಡಬೇಕು. ಮತ್ತು ಕೆಳಗಡೆ ಪೀಸ್ ಕೊಡಬೇಕು. ನಾವು ಎಮ್ಮಿಂಗ್ ಕೊಡ್ತೀವಲ್ಲ ಮಾಮೂಲಿ, ಹಿಂದೆ ಕೊಡ್ತೀವಲ್ಲ ಅದೇ ಥರನೇ ಮುಂದೆ ಬೆಲ್ಟ್ ಇಲ್ಲದೆ ಇರೋ ಕಾರಣ ಹಾಗೆ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಬೇಕಾಗುತ್ತೆ ಪಟ್ಟಿ ಕೊಟ್ಟು. ಅಷ್ಟೇ ಅದು. ಈ ರೀತಿ ಸ್ಟಿಚ್ ಮಾಡ್ಕೊಬೇಕು ಸ್ಲೀವ್ಸ್ ಎಲ್ಲನೂ ನೋಡಿ. ಇವಾಗ ಇದು ರೆಡಿ ಆಯಿತು. ಯಾವುದೇ ಆಗಲಿ ಸ್ಟಿಚಿಂಗ್ ಆದಮೇಲೆ ಡಬಲ್ ಸ್ಟಿಚ್ ಹಾಕ್ಕೊಳ್ಳಿ, ತುಂಬ ನೀಟಾಗಿರುತ್ತೆ. ಪ್ರಿನ್ಸ್ ಕಟ್ಟಲ್ಲಿ ಸ್ಟಿಚ್ ಮಾಡ್ತಾ ಇರುವಂಥದ್ದು. ಇವಾಗ ಇದಕ್ಕೆ ಡಬಲ್ ಸ್ಟಿಚ್ ಹಾಕೋತಾ ಇದ್ದೀನಿ. ಈ ರೀತಿ ಹಾಕ್ಕೊಂಡಾದ್ಮೇಲೆ ಎರಡೂ ಕಡೆನೂ ಸ್ಟಿಚ್ ಮಾಡಾದಮೇಲೆ ಈ ರೀತಿ ಬಂತು ನೋಡಿ. ಒಂದು ಚೂರು ರಿಂಕಲ್ಸ್ ಬಂದಿಲ್ಲ, ಅಷ್ಟು ನೀಟಾಗಿ ಪರ್ಫೆಕ್ಟಾಗಿ ಬಂದಿದೆ. ಓಕೆನಾ? ಈ ರೀತಿ ಇವಾಗ ಇನ್ನೊಂದು ಪೀಸನ್ನು ಹಾಗೇ ರೆಡಿ ಮಾಡ್ಕೋಬೇಕು. ಇವಾಗ ಇನ್ನೊಂದು ಪೀಸ್ ಬರುತ್ತಲ್ಲ ಫ್ರಂಟ್ ಪೀಸು, ಅದನ್ನು ಕೂಡ ಸೇಮ್ ಇದೇ ರೀತಿಯೇ ಜಾಯಿಂಟ್ ಮಾಡ್ಕೋಬೇಕಾಗುತ್ತೆ. ರಿಂಕಲ್ಸ್ ಅಂತೂ ಒಂದು ಚೂರು ಬರಲ್ಲ. ನಾನು ಹೇಳಿದೆ ಗಮ್ಮನ್ನು ನೀವು ನೀಟಾಗಿ ಹಾಕಿದ್ರೆ ಬರಲ್ಲ, ಇಲ್ಲ ಒಂದೊಂದು ಚೂರು ಓಪನ್ ಆಗೋ ಚಾನ್ಸ್ ಇರುತ್ತೆ ಗಮ್ ಹಾಕಿಲ್ಲ ಅಂದರೆ. ಅದಕ್ಕೋಸ್ಕರ ನೋಡಿಕೊಂಡು ಗಮನ ಹಾಕ್ಕೊಳ್ಳಿ. ಹಂಗನ್ಬಿಟ್ಟು ಬಿರಿ ಸುರಿಯೋಕ್ಕೆ ಹೋಗಬೇಡಿ. ನಾನು ಹೇಳ್ದಂಗೆ ನಾನು ತೋರಿಸಲ್ವ ಡಾಟ್ಗಳು ಅಷ್ಟೇ, ಒಂದೊಂದು ಚಿಕ್ಕ ಚಿಕ್ಕ ಡಾಟ್ ಇಟ್ಕೊಂಡು ಹೋಗಬೇಕು. ನೀಟಾಗಿ ಪರ್ಫೆಕ್ಟಾಗಿ ಬರುತ್ತೆ. ಓಕೆನಾ? ಇವಾಗ ಈ ರೀತಿ ಕೆಳಗಡೆ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೋತಾ ಇದ್ದೀನಿ. ಎಮ್ಮಿಂಗ್ ಬೇಕು ಅವ್ರಿಗೆ, ಅವ್ರು ಬಂದುಬಿಟ್ಟು ಎಮ್ಮಿಂಗ್ ಮಾಡಿಸ್ತಾರೆ. ಸ್ಟಿಚಿಂಗ್ ಬೇಡ ಅಂತ ಹೇಳಿದ್ದಾರೆ, ಹಾಗಾಗಿ ಎಮ್ಮಿಂಗ್ ಮಾಡಬೇಕು. ಈ ರೀತಿ ಫಸ್ಟು ದೊಡ್ಡೊಲ್ಗೆ ಹಾಕಿ ಸ್ಟಿಚ್ ಮಾಡಿಕೊಂಡು ಆಮೇಲೆ ಡಾಟ್ ಹಿಡ್ಕೋಬೇಕು. ಡಾಟ್ ಹಿಡ್ದಾದ್ಮೇಲೆ ನಾವು ಅದು ಎಮ್ಮಿಂಗ್ನ ಆಮೇಲೆ ಮಾಡ್ಕೋಬೋದು. ಓಕೆನಾ? ಇವಾಗ ಈ ಥರ ಶೋಲ್ಡ್ರ್ ಮಧ್ಯಕ್ಕೆ ಕರೆಕ್ಟಾಗಿ ಇಟ್ಟು ಒಂದು
ಡಾಟ್ ಇಟ್ಕೊಳ್ಳಿ. ಓಕೆನಾ. ಆಮೇಲೆ ಸ್ಮೂತಾಗಿರೋದ್ರಿಂದ ಬಟ್ಟೆ ಕೆಳಗೆ ಓಪನ್ ಆಗಿಬಿಡುತ್ತೆ. ಎರಡೂ ಸೇರಿಸಿ ನೀಟಾಗಿ ಇಟ್ಕೊಂಡು ಸ್ಟಿಚ್ ಮಾಡಿ. ಯಾಕೆಂದರೆ ಬಿಗಿನರ್ಸ್ಗೆ ಎಕ್ಸ್ಪೀರಿಯೆನ್ಸ್ ಆಗುತ್ತೆ, ಅದಕ್ಕೋಸ್ಕರ ಮೊದಲೇ ಹೇಳ್ತಿರೋದು. ಓಕೆನಾ. ನೀಟಾಗಿ ಎರಡೂ ಸೇರಿಸಿ, ಅಂದರೆ ಸ್ಮೂತಾಗಿರುತ್ತಲ್ಲ ಬಟ್ಟೆ, ಓಪನ್ ಆಗಿಬಿಡುತ್ತೆ, ಅದಕ್ಕೋಸ್ಕರ. ಓಕೆನಾ. ನೋಡಿ ರೆಡಿ ಆಯಿತು, ಎಷ್ಟು ನೀಟಾಗಿ ಫಿನಿಶಿಂಗ್ ಬಂದಿದೆ ಅಂತ. ಇವಾಗ ಎರಡೂ ಕಡೆ ನಾನು ಹೇಳ್ದಂಗೆ ಡಾಟ್ ಇಟ್ಕೊಂಡ್ರೆ ಶೋಲ್ಡ್ರ್ ಮಧ್ಯೆ ಕರೆಕ್ಟಾಗಿ ಸರಿ ಹೋಗುತ್ತೆ. ನೋಡಿ ಇವಾಗ ಈ ಕಡೆನೂ ಹಾಗೆ ಹಿಡಿತಾ ಇದ್ದೀನಿ ಡಾಟ್ನ. ಇವಾಗ ಡಾಟ್ ಇಟ್ಕೊಂಡಾದಮೇಲೆ ರೆಡಿ ಆಯ್ತಿದ್ದು. ಮತ್ತು ಫ್ರಂಟ್ ಪೀಸಿಗೆ ಬಂದುಬಿಟ್ಟು ಡಬಲ್ ಪಟ್ಟಿ, ಸಿಂಗಲ್ ಪಟ್ಟಿ ಅಟ್ಯಾಚ್ ಮಾಡಬೇಕಾಗುತ್ತೆ. ಮತ್ತು ನಾನು ಹೇಳಿದೆ ಕೆಳಗಡೆ ಪಟ್ಟಿ ಅಟ್ಯಾಚ್ ಮಾಡಬೇಕು. ನೋಡಿ ಎಷ್ಟು ನೀಟಾಗಿ ಬಂದಿದೆ, ನೋಡ್ತಾ ಇದ್ರೇನೋ ಗೊತ್ತಾಗ್ಬೋದು. ಸುತ್ತ ಸ್ಟಿಚ್ಚಿಂಗ್ ಹಾಕಿರೋದು ನಿಮಗೆ ನೋಡಿದ್ರೆ ಗೊತ್ತಾಗುತ್ತೆ, ಸುತ್ತ ಸ್ಟಿಚ್ಚಿಂಗ್ ಹಾಕಿಲ್ಲ ನಾನು. ಓಕೆನಾ. ಹಂಗೆ ನೋಡಿದ್ರೇನೋ ಗೊತ್ತಾಗುತ್ತೆ. ಓಕೆನಾ. ಇವಾಗ ಇದಕ್ಕೆ ಡಬಲ್ ಪಟ್ಟಿ, ಸಿಂಗಲ್ ಪಟ್ಟಿ ಮತ್ತು ಕೆಳಗಡೆ ಪಟ್ಟಿಗೆ ಎಕ್ಸ್ಟ್ರಾ ಬಟ್ಟೆ ಕಟ್ ಮಾಡ್ಕೊತಾ ಇದ್ದೀನಿ. ಕಟ್ ಮಾಡಿಕೊಂಡು ಡಬಲ್ ಪಟ್ಟಿ, ಸಿಂಗಲ್ ಪಟ್ಟಿ ರೆಡಿ ಮಾಡ್ಕೋಬೇಕು. ಅದು ಉದ್ದ ನೋಡಿಕೊಂಡು ಅದಕ್ಕೆ ಎಷ್ಟು ಬೇಕು ಅಷ್ಟು ಕಟ್ ಮಾಡಿಕೊಂಡು ರೆಡಿ ಮಾಡ್ಕೋಬೇಕಾಗುತ್ತೆ. ಸಿಂಗಲ್ ಪಟ್ಟಿ ಬಂದುಬಿಟ್ಟು ಬರೀ ಲೈನಿಂಗ್ ಬಟ್ಟೆ ಸಾಕು. ಡಬಲ್ ಪಟ್ಟಿಗೆ ಬಂದುಬಿಟ್ಟು ಎಕ್ಸ್ಟ್ರಾ ಮೇನ್ ಫ್ಯಾಬ್ರಿಕ್ ಬ್ಲೌಸ್ ಪೀಸ್ ತೊಗೋಬೇಕು, ಅಟ್ಯಾಚ್ ಮಾಡ್ಕೋಬೇಕು. ಎರಡು ಅಟ್ಯಾಚ್ ಮಾಡ್ಕೊಂಡು ಆಮೇಲೆ ನಾವು ಡಬಲ್ ಪಟ್ಟಿ ರೆಡಿ ಮಾಡ್ಕೋಬೇಕಾಗುತ್ತೆ. ಓಕೆನಾ. ಇವಾಗ ಸಿಂಗಲ್ ಪಟ್ಟಿ, ಇವಾಗ ಡಬಲ್ ಪಟ್ಟಿ. ಡಬಲ್ ಪಟ್ಟಿ ಅಂದರೆ 2 ಪಟ್ಟಿ ಇರಬೇಕು, ಮೇನ್ ಫ್ಯಾಬ್ರಿಕ್ಕು ಮತ್ತು ಒಂದು ಲೈನಿಂಗ್ ಇರಬೇಕು. ಫಸ್ಟು ಎರಡೂ ಸೇರಿಸಿ ಈ ಥರ ಸ್ಟಿಚ್ ಮಾಡ್ಕೊಂಬಿಡಿ. ಆಮೇಲೆ ಇನ್ನೊಂದು ಕಡೆ ಫೋಲ್ಡ್ ಮಾಡ್ಕೊಳ್ಳಿ. ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿದ್ರೆ ಆಯಿತು. ಓಕೆನಾ. ಡಬಲ್ ಪಟ್ಟಿ, ಸಿಂಗಲ್ ಪಟ್ಟಿ ರೆಡಿ ಆಗುತ್ತೆ. ಓಕೆನಾ. ನೋಡಿ ಈ ರೀತಿ ರೆಡಿ ಮಾಡಿಕೊಂಡು ನೀಟಾಗಿ ಒಂದು ಕಡೆ ಡಬಲ್ ಪಟ್ಟಿ, ಒಂದು ಕಡೆ ಸಿಂಗಲ್ ಪಟ್ಟಿನ ಕೊಡಬೇಕಾಗುತ್ತೆ. ಆಮೇಲೆ ಅವ್ರು ಅಳತೆ ಬ್ಲೌಸ್ ಕೊಟ್ಟಿದ್ರೆ ಅಳತೆ ಬ್ಲೌಸಲ್ಲಿ ಹೇಗಿದೆ ಹಾಗೆ ಕೊಡಿ. ನಾನು ಎಡಗಡೆ ಯಾವಾಗಲೂ ಉಕ್ಸ್ ಪಟ್ಟಿ ಕೊಡ್ತೀನಿ, ಐ ಪಟ್ಟಿ. ನೋಡಿ ಫ್ರೆಂಡ್ಸ್, ಈ ಥರ ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ಇದನ್ನು ಗಮ್ಮಾಗಿ ಅಂಟಿಸಿ ಅದನ್ನೇನು ಮಾಡಿಲ್ಲ, ಒಣಗಿದ ಮೇಲೆ ಸ್ಟಿಚ್ ಮಾಡ್ತಾ ಇರುವಂಥದ್ದು. ಇದು ಬಂದು ಡಬಲ್ ಪಟ್ಟಿ, ಸಿಂಗಲ್ ಪಟ್ಟಿ ಸ್ಟಿಚ್ ಮಾಡ್ತಾಯಿದ್ದೀನಿ. ಇದನ್ನೇನಕ್ಕಪ್ಪ ತೋರಿಸ್ತಾ ಇದ್ದೀನಿ, ಕೆಲವ್ರಿಗೆ ಕೆಲವರು ಕಮೆಂಟ್ ಮಾಡಿದ್ದಾರೆ, ಗಮ್ ಹಾಕೋ ಅಷ್ಟೋ ಟೈಮಲ್ಲಿ ನಾವು ಬ್ಲೌಸ್ನೇ ಹೊಲಿಬೋದು. ಅಂದರೆ ಚೆನ್ನಾಗಿ ಹೊಲಿಯೋರು ಹೊಲಿತಾರೆ, ಇಲ್ಲ ಅಂತ ನಾನು ಹೇಳಲ್ಲ. ಆದರೆ ಬಿಗಿನರ್ಸ್ಗೆ ಅದು ಸ್ವಲ್ಪ ಕಷ್ಟ ಅಂತ ಬಿಗಿನರ್ಸ್ಗೋಸ್ಕರ ಹೇಳಿರೋದು ಈ ವಿಡಿಯೋ. ಮತ್ತು ಆಮೇಲೆ ಬಂದುಬಿಟ್ಟು ಇದು ಬಂದುಬಿಟ್ಟು ಗಮ್ನ ನೋಡಿ ನಾನು ಆಲ್ರೆಡಿ ಸ್ಟಿಚ್ ಮಾಡಿ ತೋರಿಸ್ತಾ ಇದ್ದೀನಿ ಡೈರೆಕ್ಟಾಗೆ. ಇವಾಗ ಯಾವ ಬ್ಲೌಸ್ಗೆ ನಾನು ಗಮ್ಮ ಕಂಡಿಸಿ ಇಟ್ಟಿದ್ದೆ ಅದೇ ಬ್ಲೌಸ್ನ ಸ್ಟಿಚ್ ಮಾಡ್ತಾ ಇರುವಂಥದ್ದು. ಓಕೆನಾ. ಒಂದು ಚೂರು ರಿಂಕಲ್ಸ್ ಇಲ್ಲ, ಒಂದು ಚೂರು ಎಲ್ಲೂ ಓಪನ್ ಆಗಿಲ್ಲ. ಓಕೆನಾ. ಆಮೇಲೆ ಬ್ಲೌಸ್ಗೆ ಎಲ್ಲೂ ಅದು ಓಪನ್ ಆಗಿ ಸ್ಪ್ರೆಡ್ ಆಗಿಲ್ಲ. ನಾವೇನು ಸೈಡಲ್ಲಿ ಹಚ್ಚಿದ್ವಿ, ಎಲ್ಲಿ ಸೈಡಲ್ಲಿ ಸ್ಟಿಚ್ ಮಾಡ್ತಾಯಿದ್ದೀವಿ ಅಲ್ಲಿಗೆ ಮಾತ್ರ ಹಚ್ಚಿರೋದ್ರಿಂದ ಅದು ನೀಟಾಗಿ ಆ ಕಡೆ ಇದೆ, ಅದು ಗಮ್ ಹಾಕಿರೋದೇ ಗೊತ್ತಾಗ್ತಾ ಇಲ್ಲ. ಓಕೆನಾ. ಬಟ್ಟೆ ಆಮೇಲೆ ನೀಟಾಗಿದೆ, ಆಮೇಲೆ ಗಮ್ ಹಾಕಿರೋದು ಗೊತ್ತೂ ಆಗಲ್ಲ. ಆಮೇಲೆ ಸುತ್ತ ಸ್ಟಿಚ್ಚಿಂಗ್ ಹಾಕೋ ಅವಶ್ಯಕತೆಯೂ ಇಲ್ಲ. ಓಕೆನಾ. ಗಮ್ಮು ನೀಟಾಗಿ ಹಾಕ್ಬಿಟ್ರೆ ಅದು ನೀಟಾಗಿ ಅಂಟ್ಕೊಂಡ ನೀವು ಅಂಟಿಸುವಾಗಲೇ ಎಲ್ಲರೂ ರಿಂಕಲ್ಸ್ ಇದೆಯಾ ನೋಡಿಕೊಂಡು ಅದನ್ನ ಹಂಗೆ ಕೈಯಲ್ಲಿ ನೀವ್ಕೊಂಡು ರೆಡಿ ಮಾಡಿಕೊಂಡು ಒಣಗಕ್ಕೆ ಇಟ್ಬಿಟ್ರೆ ಅದು ಒಂಚೂರು ರಿಂಕಲ್ಸು ಬರಲ್ಲ. ಆಮೇಲೆ ಇದನ್ನು ನೀವು ತೊಗೊಂಡೋಗಿ ಬೇರೆ ಸೀರೆಗಳಿಗೆಲ್ಲ ಮಾಡೋ ಆಗಿಲ್ಲ. ಇದು ಬಂದುಬಿಟ್ಟು ನಾನು ಹೇಳ್ತಿರೋದು ಸ್ಮೂತಾಗಿರೋ ಸ್ಯಾರಿಗಳಿಗೆ. ಓಕೆನಾ. ಒಂಥರ ಜಾರುತ್ತಲ್ಲ ಆ ಥರ ಸ್ಯಾರಿಗಳಿಗೆ ಮಾತ್ರ ಮಾಡಿ. ಯಾಕೆ ಅಂದರೆ ನಾವು ಸ್ಟಿಚ್ಚಿಂಗ್ ಮಾಡುವಾಗ ನೀವು ಎಷ್ಟೇ ಇದಾದ್ರೂ ಒಂದು ಕಡೆ ಇವಾಗ ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಇರೋರು ಒಂದು ಗ್ರಿಪ್ಪಲ್ಲಿ ಇಟ್ಕೊಂಡು ಸ್ಟಿಚ್ ಮಾಡ್ತಾರೆ. ಆದರೆ ಬಿಗಿನರ್ಸ್ಗೆ ಸ್ವಲ್ಪ ಕಷ್ಟ ಆಗುತ್ತೆ. ಓಕೆನಾ. ಯಾಕೆಂದರೆ ಒಂದು ಕಡೆಗೆ ಸ್ಟಿಚ್ ಮಾಡ್ತಾಯಿದ್ರೆ ಇನ್ನೊಂದು ಕಡೆ ಎಳ್ಕೊಳ್ಳುತ್ತೆ. ಯಾಕೆಂದರೆ ನಾನು ಸ್ಟಿಚ್ಚಿಂಗ್ ಮಾಡುವಾಗಲೂ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ. ಅದು ಸ್ಟಿಚಿಂಗ್ ಮಾಡಿದಾಗಲೂ ಇವಾಗ ಅಂಗಡೀಲಿ ಸ್ಟಿಚ್ ಮಾಡಿದಾಗಲೂ ಅವರು ನಮಗೆ ಅವಾಗ ಹೇಳ್ಕೊಟ್ಟಿದ್ದೆ. ಅಂದರೆ ಆವಾಗ ಒಂಥರ ಬೇರೆ ಟ್ರಿಕ್ಕಲ್ಲಿ ಹೇಳ್ಕೊಟ್ಟಿದ್ರು. ಅಂದರೆ ಪಿನ್ನಗಳು ಹಾಕ್ಕೊಂಡು ನಿಧಾನ ಸ್ಟಿಚ್ ಮಾಡಿ ಈ ಥರ ಹೇಳ್ಕೊಟ್ಟಿದ್ರು. ಹಾಗಾಗಿ ನಮಗೆ ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಇರೋರಿಗೆ ಏನು ಅನಿಸಲ್ಲ, ಬಿಗಿನರ್ಸ್ಗೆ ಸ್ವಲ್ಪ ಕಷ್ಟ ಆಗುತ್ತೆ. ಯಾಕೆಂದರೆ ಅವ್ರು ಎಷ್ಟೇ ಸ್ಟಿಚ್ ಕೆಲವೊಂದು ಸಲ ಒಬ್ಬೊಬ್ಬರು ಹಾಗೆ ಸ್ಟಿಚ್ ಮಾಡಿಬಿಡ್ತಾರೆ, ಸ್ವಲ್ಪ ಕ್ರಾಸಾಗಿದ್ರೂ ಹಾಗೆ ಸ್ಟಿಚ್ ಮಾಡಿಬಿಡ್ತಾರೆ. ಅದನ್ನ ಬಿಚ್ಚಿ ಮಾಡಿ ಯಾರು ಮಾಡ್ತಾರೆ ಬಿಡು ಅಂದ್ಬಿಟ್ಟು ಮಾಡೋರು ಇದ್ದಾರೆ. ಓಕೆನಾ. ಕೆಲವ್ರು ಬಿಚ್ಚಿ ಮಾಡೋರು ಇದ್ದಾರೆ, ಬಿಚ್ಚದೆ ಮಾಡೋರು ಇದ್ದಾರೆ. ಓಕೆನಾ. ಹಂಗಾಗಿ ಇದನ್ನು ಸ್ಮೂತಾಗಿರೋ ಸೀರೆನ ನಾನು ಡೈರೆಕ್ಟಾಗೆ ತೋರಿಸ್ತಾ ಇರೋದು, ಇಲ್ಲ ಇದು ಮಾಡಿ ಬೇರೆ ಬ್ಲೌಸ್ನ ತೋರಿಸ್ಬಿಟ್ಟು ಈ ಬ್ಲೌಸ್ನ ತೋರಿಸ್ತಾ ಇಲ್ಲ. ನಾನು ಯಾವ ಬ್ಲೌಸ್ ಗಮ್ ಹಾಕಿಸಿದ್ನೋ ಅದೇ ಬ್ಲೌಸ್ನ ಸ್ಟಿಚ್ಚಿಂಗ್ ಮಾಡಿ ತೋರಿಸ್ತಾ ಇರುವಂಥದ್ದು. ಓಕೆನಾ. ನಾನು ಹೇಳ್ದಂಗೆ ಗಮ್ ಹಾಕಿ ಇಟ್ಬಿಟ್ಟು ನೀವು ಬೇರೆ ಬ್ಲೌಸ್ ಸ್ಟಿಚ್ ಮಾಡ್ಕೊಳ್ಳಿ. ಇದು ಒಣಗಿದ ಮೇಲೆ ಆರಾಮಾಗಿ ಸ್ಟಿಚ್ ಮಾಡಿ. ಅವಾಗೇನಾಗುತ್ತೆ, ನಿಮಗೆ ಟೈಮು ಸೇವ್ ಆಗುತ್ತೆ, ಟೈಮ್ ಎಲ್ಲಿ ವೇಸ್ಟ್ ಆಗುತ್ತೆ. ಇವಾಗ ಗಮ್ ಹಾಕಿ ಇಟ್ಟಿರ್ತೀರಾ, ಅದು ಒಣಗ್ತಾ ಇರುತ್ತೆ, ಇನ್ನೊಂದು ಬ್ಲೌಸ್ ಸ್ಟಿಚ್ ಮಾಡ್ತೀರಾ, ಮತ್ತು ಅದಾದಮೇಲೆ ಇದನ್ನು ಸ್ಟಿಚ್ ಮಾಡಿ. ಆಮೇಲೆ ಇದಕ್ಕೆ ಇನ್ನೂ ಸುತ್ತ ಸ್ಟಿಚ್ಚಿಂಗ್ ಹಾಕೋ ಅವಶ್ಯಕತೆ ಇರೋದಿಲ್ಲ. ಇವಾಗ ಬೇರೆ ಬ್ಲೌಸ್ ಥರ ನೀವು ಎಳ್ಕೊತೈತೆ ಸ್ಟಿಚಿಂಗ್ ಬಿಚ್ಚಬೇಕು ಮಾಡಬೇಕು ಆ ಥರ ಇದು ಸ್ಟಿಚ್ ಹಾಕೋ ಆರಾಮಾಗಿ
ಮಾಡ್ಬೋದು. ಹಾಗಾಗಿ ಡೈರೆಕ್ಟ್ ನಾನು ಹೇಳಿದಂಗೆ ಬಿಗಿನರ್ಸ್ಗೆ ಸ್ವಲ್ಪ ಅದು ಹೊಲಿಯೋದು ನಾವು ಬಿಗಿನರ್ಸ್ ಆಗಿದ್ದಾಗ ಕಷ್ಟಪಟ್ಟು ಅಟ್ಯಾಚ್ ಮಾಡೋದು ಆ ಥರ ಮಾಡಿರೋದು ಎಕ್ಸ್ಪೀರಿಯನ್ಸ್ ಇದೆ. ಅವಾಗೆಲ್ಲ ಈ ಥರ ಟೆಕ್ನಿಕ್ಗಳು ಗೊತ್ತೇ ಇರಲಿಲ್ಲ ನಮಗೆ. ನಮ್ಗೆ ಹೆಂಗೆ ಬರುತ್ತೆ ಹಂಗೆ ಹೊಲ್ದು ಏನೋ ಒಂದು ಮಾಡ್ತಾ ಇದ್ವಿ. ಆದರೆ ಈಗೆಲ್ಲ ಹಂಗಲ್ಲ. ಈಗೆಲ್ಲ ತುಂಬಾ ಯೂಟ್ಯೂಬಲ್ಲಿದೆ. ಇವಾಗ ನಾವು ಹೇಳ್ತಿದ್ವಿ, ನಮಗಿಂತ ಬೇರೆ ಬೇರೆಯವರು ಹೇಳ್ಕೊಡ್ತಾರೆ. ಆ ಥರ ಬೇರೆ ಬೇರೆಯವರು ಒಂದೊಂದು ಫಾರ್ಮಲ್ಲ, ಒಬ್ಬೊಬ್ರದ್ದು ರೀತಿ ಚೇಂಜ್ ಇರುತ್ತೆ. ಹಾಗಾಗಿ ಅದನ್ನು ನೀವು ಟ್ರೈ ಮಾಡ್ಬೋದು. ಮಾಡಿದಾಗ ನಿಮಗೆ ಗೊತ್ತಾಗುತ್ತೆ ಅದು ಎಕ್ಸ್ಪೀರಿಯೆನ್ಸು, ಅದು ಸರಿ ಇದೆಯಾ ಇಲ್ವಾ. ಈ ಥರ ಒಂದು ಬ್ಲೌಸಲ್ಲಿ ಗಮ್ ಹಾಕಿ ಅಂಟಿಸಿ ಸ್ಟಿಚಿಂಗ್ ಮಾಡಿ ನೋಡಿ, ಅವಾಗ ನಿಮಗೆ ಗೊತ್ತಾಗುತ್ತೆ. ಓಕೆನಾ? ಸುಮ್ಮನೆ ಹೇಳೋದಲ್ಲ. ಆಮೇಲೆ ನಾವೇನು ಸುಮ್ಮನೆ ಬಾಯಲ್ಲಿ ಹೇಳ್ತಾ ಇಲ್ಲ, ನಾನು ಎದುರುಗಡೆನೆ ಮಾಡಿ ತೋರಿಸಿರುವಂಥದ್ದು. ನಾನು ಆಲ್ರೆಡಿ ಒಂದು ವಿಡಿಯೋ ಹಾಕಿದ್ದೀನಿ. ಗಮ್ನ ನೀಟಾಗಿ ಅಂಟಿಸ್ಬಿಟ್ಟು ಅದು ಪೈಪಿಂಗ್ ಮಾಡ್ಕೊಳ್ಳುವಂಥದ್ದು. ಓಕೆನಾ? ಇದು ಬಂದುಬಿಟ್ಟು ಪೈಪಿಂಗ್ ಮಾಡೋ ಆಗಿಲ್ಲ, ಇನ್ಔಟ್ ಮಾಡಿಬಿಟ್ಟು ಆಮೇಲೆ ಗಮ್ ಹಾಕಿ ಅಂಟಿಸ್ಕೊಳ್ಳೋದು. ಎರಡೂ ಮಾಡ್ಬೋದು. ಒಂದೊಂದು ಏನಾಗುತ್ತೆ, ಸ್ಲೀವ್ಸ್ ಬಟ್ಟೆ ಜಾಯಿಂಟ್ ಇರುತ್ತೆ, ಇಲ್ಲ ಬ್ಯಾಕ್ ಫ್ರಂಟಲ್ಲಿ ಜಾಯಿಂಟ್ ಇರುತ್ತೆ. ಆ ಥರದ್ದಿದ್ದಾಗ ಈ ಥರ ಇನ್ಔಟ್ ಮಾಡ್ಕೊಂಡು ಅಂಟಿಸೋದ್ರಿಂದ ಅದು ಟೈಮ್ ಸೇವ್ ಆಗುತ್ತೆ. ಆಮೇಲೆ ರಿಂಕಲ್ಸ್ಗಳು ಅವಾಯ್ಡ್ ಆಗುತ್ತೆ. ಆರಾಮಾಗಿ ಸ್ಟಿಚಿಂಗ್ ಮಾಡ್ಬೋದು. ಓಕೆನಾ? ಇವಾಗ ಇದು ಬಂದುಬಿಟ್ಟು ಕೆಳಗಡೆ ಪಟ್ಟಿ ಅಟ್ಯಾಚ್ ಮಾಡ್ಕೋತಾ ಇದ್ದೀನಿ. ಕೆಳಗಡೆ ಬಂದುಬಿಟ್ಟು ಮಾಮೂಲಿ ಪಟ್ಟಿ ಬರುತ್ತಲ್ಲ, ಇದು ಪ್ರಿನ್ಸ್ ಕಟ್ ಬ್ಲೌಸು. ಕೆಳಗಡೆ ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿ ಆಯಿತು. ಈಗ ಕೆಳಗಡೆ ಪಟ್ಟಿ ಅಟ್ಯಾಚ್ ಮಾಡ್ಕೋತಾ ಇದ್ದೀನಿ. ಈ ರೀತಿ ಅಟ್ಯಾಚ್ ಮಾಡ್ಕೋಬೇಕು ಎರಡೂ ಕಡೆನೂ. ಅಟ್ಯಾಚ್ ಮಾಡಿಕೊಂಡ್ರೆ ಅಲ್ಲಿಗೆ ನಾನು ಎಕ್ಸ್ಟ್ರಾ ಸ್ಟಿಚಿಂಗ್ ಎಲ್ಲೂ ಹಾಕಿಲ್ಲ. ಓಕೆನಾ? ಇವಾಗ ಸುತ್ತ ಸ್ಟಿಚಿಂಗ್ ಹಾಕ್ತೇನೆ ಯಾವ ಬ್ಲೌಸನ್ನು ನೀವು ಸ್ಟಿಚ್ ಮಾಡೋಕ್ಕಾಗೋದೇ ಇಲ್ಲ, ಲೈನಿಂಗ್ ಬ್ಲೌಸನ್ನ. ಓಕೆನಾ? ಹಂಗಾಗಿ ಈ ಬ್ಲೌಸಲ್ಲಿ ನಾನು ಸ್ಟಿಚಿಂಗ್ ಹಾಕಿದ್ದು ನಿಮ್ಗೆ ನೋಡೇ ಇಲ್ಲ. ಆಮೇಲೆ ಆ ಸುತ್ತ ಸ್ಟಿಚಿಂಗ್ ಹಾಕಿರೋದು ಹಾಕ್ತಾ ಇರೋದು ಎಲ್ಲ ಗೊತ್ತಾಗುತ್ತೆ. ನಾನು ಫಸ್ಟಿಂದನೂ ತೋರಿಸಿದ್ದೀನಿ ಬ್ಲೌಸು. ಹಂಗಾಗಿ ನೋಡಿ, ಒಂದು ಸಲ ನೋಡಿ, ಕೊನೆವರೆಗೂ ವೀಡಿಯೋ ನೋಡಿ, ನಿಮಗೆ ಗೊತ್ತಾಗುತ್ತೆ ಹೊಲ್ದಿರೋದು ಸುಮ್ಮನೆ ತೋರಿಸಿರೋದು ಅಂತ. ಕೆಲವ್ರು ತೋರಿಸೋರು ಇರ್ತಾರೆ, ಏನೂ ಮಾಡೋಕ್ಕಾಗೋದಿಲ್ಲ ಅಂತವ್ರಿಗೆ. ಆದರೆ ನಾವು ನಿಯತ್ತಾಗಿ ಎಲ್ಲನೂ ತೋರಿಸ್ಕೊಡ್ತೀವಿ, ಎಲ್ಲನೂ ಹೇಳ್ಕೊಡ್ತೀವಿ. ನಮ್ಗೆ ಗೊತ್ತಿರೋದನ್ನೆಲ್ಲ ಟ್ರಿಕ್ಸ್ ಆಗಲಿ ಏನೇ ಆಗಲಿ ಪ್ರತಿಯೊಂದೂ ಓಪನ್ನಾಗಿ ತೋರಿಸ್ಕೊಡ್ತೀವಿ. ಒಬ್ಬರು ಏನು ಮಾಡ್ತಾರೆ, ಒಂಚೂರು ತೋರಿಸ್ತಾರೆ, ಒಂದು ಸ್ವಲ್ಪ ಮುಚ್ತಾರೆ, ಒಂದು ಸ್ವಲ್ಪ ತೋರಿಸ್ತಾರೆ, ಒಂದು ಸ್ವಲ್ಪ ಸೀಕ್ರೆಟ್ ಮಾಡ್ತಾರೆ. ಓಕೆನಾ? ಈ ಥರದ್ದು ನಾನು ತುಂಬ ನೋಡಿದ್ದೀನಿ ವೀಡಿಯೋಸು. ಹಾಗಾಗಿ ನನಗೆ ತಿಳಿದಿರೋ ಮಟ್ಟಿಗೆ ನಾನು ಹೇಗೆ ಸ್ಟಿಚ್ ಮಾಡ್ತೀನೋ ಡೈರೆಕ್ಟಾಗಿ ತೋರಿಸಿದ್ದೀನಿ. ಓಕೆನಾ? ಈ ರೀತಿ ಒಂದು ಸಲ ನೀವು ಬಿಗಿನರ್ಸು ಟ್ರೈ ಮಾಡಿ ನೋಡಿ, ಅವಾಗ ನಿಮಗೆ ಗೊತ್ತಾಗುತ್ತೆ. ಓಕೆನಾ? ನೋಡಿ, ಒಂಚೂರಾದರೂ ರಿಂಕಲ್ಸ್ ಇದೆಯಾ? ಇವಾಗ ಇದು ಬ್ಯಾಕು ಫ್ರಂಟು ಎಲ್ಲ ರೆಡಿ ಆಯಿತು. ಇವಾಗ ಜಾಯಿಂಟ್ ಮಾಡ್ಕೋಬೇಕು. ಜಾಯಿಂಟ್ ಮಾಡಿಬಿಟ್ಟು ಮತ್ತೆ ಸ್ಲೀವ್ಸ್ಗೆ ಏನೂ ಸ್ಟಿಚಿಂಗ್ ಹಾಕೋ ಅವಶ್ಯಕತೆ ಇಲ್ಲ. ಏನಕ್ಕಂದರೆ ನಾವು ಆಲ್ರೆಡಿ ಕೆಳಗಡೆ ಇನ್ಔಟ್ ಮಾಡಿದ್ದೀವಿ, ಮೇಲೆ ಗಮ್ಮ ಕಣಿಸಿರೋದ್ರಿಂದ ಓಪನ್ ಏನಾಗಲ್ಲ, ಡೈರೆಕ್ಟಾಗಿ ಸ್ಟಿಚಿಂಗ್ ಮಾಡ್ಕೋಬೋದು. ಓಕೆನಾ? ಈ ರೀತಿ ಮಾಡ್ಕೋಬೋದು. ನೀವು ತುಂಬಾ ಈಸಿಯಾಗಿ ಮಾಡ್ಬೋದು. ನೀವು ಹೇಳ್ದಂಗೆ ಗಮ್ಮ ಕಣಿಸ್ಬಿಟ್ರೆ 20 ನಿಮಿಷದಲ್ಲಿ ನೀವು ಬ್ಲೌಸ್ನ ರೆಡಿ ಮಾಡ್ಕೋಬೋದು. ಚಾಲೆಂಜ್ ಮಾಡ್ತೀನಿ, ಬೇಕು ಅಂದರೆ ನಾನು ಮಾಮೂಲಿ ಬ್ಲೌಸ್ನ 20 ನಿಮಿಷದಲ್ಲಿ ಸ್ಟಿಚ್ ಮಾಡಿ ಆಲ್ರೆಡಿ ವೀಡಿಯೋನೂ ಹಾಕಿದ್ದೀನಿ. ಬೇಕು ಅಂದರೆ ನೆಕ್ಸ್ಟ್ ವೀಡಿಯೋಗಳಲ್ಲೂ ತೋರಿಸ್ತೀನಿ. ಓಕೆನಾ? ಡೈರೆಕ್ಟಾಗಿ 20 ನಿಮಿಷ ಇಲ್ಲ 30 ನಿಮಿಷದಲ್ಲಿ ನೀವು ಲೈನಿಂಗ್ ಬ್ಲೌಸ್ನ ಸ್ಟಿಚ್ ಮಾಡ್ಬೋದು. ಓಕೆನಾ? ಅಂದರೆ ಮಾಡ್ತೀನಿ ಅನ್ನೋ ಮನಸ್ಸಿರ್ಬೇಕು ಅಷ್ಟೇ. ಓಕೆನಾ? ಇವಾಗ ಮಾಮೂಲಿ ಮಿಷಿನಲ್ಲೇ ಮಾಡ್ತಿದ್ವಿ ಅಂದರೆ ಇವಾಗ ಜಾಕ್ ಮಿಷಿನಲ್ಲಿ ಮಾಡೋಕ್ಕಾಗಲ್ವ. ಇದರಲ್ಲಿ ಇನ್ನೂ ಫಾಸ್ಟಾಗಿ ಸ್ಟಿಚ್ ಮಾಡ್ಬೋದು. ಆದರೆ ಒಂದು ಮನಸ್ಸಲ್ಲಿ ಇಟ್ಕೊಂಡು ಸ್ಟಿಚ್ ಮಾಡಿದ್ರೆ ಮಾಡ್ಬೋದು. ಓಕೆನಾ? ಈ ರೀತಿ ಶೋಲ್ಡರ್ ಜಾಯಿಂಟ್ ಮಾಡ್ಕೋತಾ ಇದ್ದೀನಿ. ಇದು ಜಾಯಿಂಟಿಂಗ್ ಮಾಡ್ಕೊಂಡಾದ್ಮೇಲೆ ಸ್ಲೀವ್ ಅಟ್ಯಾಚ್ ಮಾಡ್ಕೋಬೇಕಾಗುತ್ತೆ. ನೀಟಾಗಿ ಸ್ಲೀವ್ಸ್ನ ಅಟ್ಯಾಚ್ ಮಾಡಿಕೊಂಡು ಆಮೇಲೆ ಸೈಡ್ ಜಾಯಿಂಟ್ ಮಾಡಬೇಕು. ಇದು ಬಂದ್ಬಿಟ್ಟು ಪ್ರಿನ್ಸ್ ಕಟ್ಟಲ್ಲಿ ಸ್ಟಿಚ್ ಮಾಡಿದ್ದೀನಿ. ಅವ್ರು ನನಗೇನು ಮಾಮೂಲಿ ಪ್ರಿನ್ಸ್ ಕಟ್ ಅಂತ ಹೇಳಿಲ್ಲ. ನಾನು ಹುಡುಗಿ ಆಗಿರೋದ್ರಿಂದ ಪ್ರಿನ್ಸ್ ಕಟ್ಟಲ್ಲೇ ಹೊಲ್ಕೊಡ್ತಾ ಇದ್ದೀನಿ. ಮಾಮೂಲಿ ಒಂದು ಏಜ್ ಆಗಿರೋರ್ಗಾದರೆ 4 ಡಾಟಲ್ಲಿ ಇಡ್ಬೋದು. ಇದು ಹುಡುಗಿ ಆಗಿರೋದ್ರಿಂದ ಅವ್ರಿಗೆ ಹುಡುಗಿರಿಗೆ ಈ ಥರದ್ದೇ ಇಷ್ಟ ಆಗುತ್ತೆ, ಪ್ರಿನ್ಸ್ ಕಟ್ಟಲ್ಲೇ ಇಷ್ಟಪಡ್ತಾರೆ. ಹಂಗಾಗಿ ನಾನು ಅವ್ರನ್ನೇನು ಕೇಳಿ. ಆಮೇಲೆ ಇದು ಬೇಗನೆ ಸ್ಟಿಚ್ ಮಾಡ್ಬೋದು, ಬೇಗನೆ ಆಗುತ್ತೆ. ಕಟ್ಟಿಂಗ್ ಆಗಲಿ ಸ್ಟಿಚಿಂಗ್ ಆಗಲಿ ನೀವು ಬೇಗನೆ ಸ್ಟಿಚ್ ಮಾಡ್ಬೋದು. ಓಕೆನಾ? ಆಮೇಲೆ ಇದಕ್ಕೆ ಜಾಸ್ತಿ ಡಾಟ್ಗಳೇನಿರಲ್ವಲ್ಲ, ಒಂದೇ ಡಾಟಲ್ಲಿ ಸ್ಟಿಚ್ ಮಾಡೋದ್ರಿಂದ ನೀವು ಬೇಗನೆ ಸ್ಟಿಚ್ ಮಾಡ್ಕೋಬೋದು. ನೋಡಿ, ಇವಾಗ ಶೋಲ್ಡರ್ನ ಇದು ಸ್ಲೀವ್ಸ್ ಅಟ್ಯಾಚ್ ಮಾಡ್ಕೊಳ್ಳೋಣ. ಕರೆಕ್ಟಾಗಿ ಈ ಥರ ಇಟ್ಕೊಂಡು ನಾವೇನು ಶೋಲ್ಡ್ರ್ ಜಾಯಿಂಟ್ ಮಾಡಿರ್ತೀವಲ್ಲ, ಆಮೇಲೆ ಸ್ಲೀವ್ಸಲ್ಲಿ ನ್ಯಾಚ್ ಹಾಕಿರ್ತೀವಲ್ಲ, ಕರೆಕ್ಟಾಗಿ ಮಧ್ಯದಲ್ಲಿ ಇಟ್ಕೊಂಡು ಸ್ಟಿಚ್ ಮಾಡಿ. ಇಲ್ಲಿ ನಾನು ಮಾಡ್ತಾಯಿದ್ದೀನಲ್ಲ ಆ ರೀತಿ. ಓಕೆನಾ? ಈ ರೀತಿ ಸ್ಟಿಚ್ ಮಾಡಿದ್ರೆ ಸ್ಲೀವ್ಸು ಒಂದು ಕಡೆಯಿಂದ ಫಸ್ಟ್ ಅಟ್ಯಾಚ್ ಮಾಡಿ, ಆಮೇಲೆ ಇನ್ನೊಂದು ಕಡೆಯಿಂದ ಅಟ್ಯಾಚ್ ಮಾಡಿ, ಮಧ್ಯದಲ್ಲಿ ಯಾವಾಗ ಕರೆಕ್ಟಾಗಿ ಬರುತ್ತೆ ನಮಗೆ ಪಾಯಿಂಟು. ಓಕೆನಾ? ನೀವು ಮೊದಲಿಂದ ತಂದು ಮಧ್ಯದಲ್ಲಿ ಒಂಚೂರು ಆ ಕಡೆ ಈ ಕಡೆ ಆದರೂ ಮಧ್ಯ ಪಾಯಿಂಟು ಚೆನ್ನಾಗಿ ಕಾಣಿಸಲ್ಲ. ಇವಾಗಾದರೆ ಮಧ್ಯದಲ್ಲೇ ಕರೆಕ್ಟಾಗಿರೋದ್ರಿಂದ ನಿಮಗೆ ಕರೆಕ್ಟಾಗಿರುತ್ತೆ ಒಂದು. ಆಮೇಲೆ ಅದು ಆ ಕಡೆ ಈ ಕಡೆ ಹೆಚ್ಚು ಕಡಿಮೆ ಆಗೋಲ್ಲ, ಫಿನಿಶಿಂಗು ನೀಟಾಗಿ ಬರುತ್ತೆ. ಓಕೆನಾ? ಮತ್ತು ಇನ್ನೊಂದು ಸೈಡು ಹಾಗೆ ಮಾಡಿ, ಮತ್ತು ಆಮೇಲೆ ಡಬ್ಬಾ ಸ್ಟಿಚ್ ಹಾಕ್ಕೊಡಿ. ಓಕೆನಾ? ಇನ್ನೂ ಒಂದು ಪ್ಲೇಸನ್ನು ಹಾಗೆ ಸ್ಟಿಚ್ ಮಾಡ್ಕೋಬೇಕು. ಆಮೇಲೆ ಶೋಲ್ಡರ್ ಮಧ್ಯೆ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ, ನೀಟಾಗಿ ಬರುತ್ತೆ. ಇದೇ ಬ್ಲೌಸ್ ಅಂತಾರೆ, ನೀವು ಯಾವುದೇ ಬ್ಲೌಸ್ ಸ್ಟಿಚ್ ಮಾಡಿ ಶೋಲ್ಡರ್ ಮಧ್ಯೆ ಕರೆಕ್ಟಾಗಿ ಸ್ಲೀವ್ಸಲ್ಲಿ ನಾನು ನ್ಯಾಚ್ ಹಾಕ್ತಿದ್ದೀವಲ್ಲ ಅಲ್ಲಿ ಮಧ್ಯದಲ್ಲಿ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಆವಾಗ ನಿಮಗೆ ಸ್ಲೀವ್ಸು ಪರ್ಫೆಕ್ಟಾಗಿ ಬರುತ್ತೆ.
ಓಕೆನಾ. ಈ ರೀತಿ ಸ್ಟಿಚ್ ಮಾಡಿಕೊಂಡ್ರೆ ಸ್ಲೀವ್ ಅಟ್ಯಾಚಿಂಗ್ ಆಯಿತು. ಈಗ ಮಾಮೂಲಿ ಸೊಂಟ ಸುತ್ತಳತೆ ಯೂನಿಟ್ ತಗೊಂಡು ನಾವು ಮೆಜರ್ಮೆಂಟ್ ಮಾಡಿಕೊಂಡು ಸೊಂಟ ಸುತ್ತಳತೆಯಲ್ಲಿ 4 ಭಾಗ ಮಾಡಿ ಹಿಂದೆ ಪೀಸು ಮತ್ತು ಮುಂದೆ ಪೀಸು ಎಲ್ಲನೂ ಒಂದೇ ಮಾರ್ಕಲ್ಲಿ ಮಾರ್ಕ್ ಮಾಡ್ಕೋಬೇಕು. ಆಮೇಲೆ ಸೈಡ್ ಜಾಯಿಂಟ್ ಮಾಡಬೇಕು. ಆಮೇಲೆ ಸೈಡ್ ಜಾಯಿಂಟ್ ಮಾಡಬೇಕಾದ್ರೆ ಇದು ಡಾಟ್ ಬರೋಲ್ಲ. ಅಕಸ್ಮಾತ್ ನಾವೀಗ ಸ್ಟಿಚಿಂಗ್ ಮಾಡಿರ್ತೀವಿ, ಸ್ಟಿಚಿಂಗ್ ಮಾಡಾದ್ಮೇಲೆ ಎಕ್ಸ್ಟ್ರಾ ಬಟ್ಟೆ ಬಂತು ಅಂದರೆ ಫ್ರಂಟಲ್ಲಿ ಒಂದು ಡಾಟ್ ಇಟ್ಕೊಳ್ಳಿ, ಏನು ತೊಂದರೆ ಏನಿಲ್ಲ. ಇಲ್ಲ ನೀವು ಸೈಡ್ನ ಕೆಳಗಡೆ ಬಟ್ಟೆ ಅಟ್ಯಾಚ್ ಮಾಡುವಾಗಲೇ ಒಂದು ಸ್ವಲ್ಪ ಚೆಕ್ ಮಾಡಿಕೊಂಡ್ರೆ ಅವಾಗ ಏನಾದ್ರು ಜಾಸ್ತಿ ಇತ್ತು ಅಂದರೆ ಕಟ್ ಮಾಡಿಬಿಟ್ಟು ಸ್ಟಿಚ್ ಮಾಡ್ಬೋದು. ಅದೇನಾದರೂ ನೋಡಿಲ್ಲ ಅಂದರೆ ಅಲ್ಲಿ ಡಾಟ್ ಇಟ್ಕೊಂಬಿಡಿ. ಓಕೆನಾ. ಆ ಥರನೂ ಮಾಡ್ಬೋದು, ತೊಂದರೆ ಏನಿಲ್ಲ. ಡಾಟ್ ಹಿಡಿದ್ರೂ ಫಿನಿಶಿಂಗ್ ನೀಟಾಗೆ ಬರುತ್ತೆ. ಓಕೆನಾ. ಆ ಥರನೂ ಬೇಕಾದರೆ ನೀವು ಸ್ಟಿಚಿಂಗ್ ಮಾಡ್ಬೋದು. ಈಗ ಯಾವ ಥರ ಮಾಡಿದ್ರೂ ಫಿನಿಶಿಂಗ್ ನೀಟಾಗಿ ಬಂದು ಫಿಟ್ಟಿಂಗ್ ನೀಟಾಗಿದ್ದರೆ ನೀವು ಹೆಂಗೆ ಹೊಲಿದ್ರೂ ಅದು ಒಂದು ಕಲೆ. ಒಬ್ಬೊಬ್ರಿಗೆ ಅವ್ರವ್ರ ಕಲೆ ಅವ್ರವ್ರಿಗೆ ಗೊತ್ತಿರುತ್ತೆ. ಓಕೆನಾ. ಇವಾಗ ಎಲ್ಲರೂ ಒಂದೇ ಥರ ಟೈಲರ್ಸ್ ಅಂದ್ರೂ ಒಬ್ಬೊಬ್ರಿಗೆ ಒಂದೊಂದು ಕಲೆ ಇರುತ್ತೆ ಅಲ್ವಾ, ಒಬ್ಬೊಬ್ರದ್ದು ಒಂದೊಂದು ಟೆಕ್ನಿಕ್ಗಳಿರುತ್ತೆ. ಹಾಗಾಗಿ ಅವ್ರವ್ರ ಇದು ಅವರ ಹೊಲಿಯೋದು ಬ್ಲೌಸೇ ಆದ್ರೂ ಅವ್ರವ್ರ ಟೆಕ್ನಿಕ್ಗಳು ಬೇರೆ ಬೇರೆ ಇರುತ್ತೆ. ಓಕೆನಾ. ಬೇರೆ ಬೇರೆ ಟೈಲರ್ಸ್ ಬೇರೆ ಬೇರೆ ಟೆಕ್ನಿಕ್ಗಳು ಬೇರೆ ಬೇರೆ ಇರುತ್ತೆ. ಓಕೆನಾ. ಈ ರೀತಿ ನಾನು ಹೇಳ್ದಂಗೆ ಈ ಕಡೆ ಶೋಲ್ಡರ್ನು ಜಾಯಿಂಟ್ ಮಾಡಿಕೊಂಡ್ರೆ ಆಯಿತು. ಇದಾದಮೇಲೆ ಸೈಡ್ ಜಾಯಿಂಟ್ ಮಾಡ್ಕೋಬೇಕು. ನಾನು ಹೇಳ್ದಾಗೆ ಸೈಡಲ್ಲಿ ಬಂದುಬಿಟ್ಟು ಎಕ್ಸ್ಟ್ರಾ ಬಟ್ಟೆ ಬಂತು ಅಲ್ಲಿಗೊಂದು ಡಾಟ್ ಹಿಡಿದ್ಬಿಟ್ಟು ಸ್ಟಿಚ್ ಮಾಡ್ಕೋಬೇಕು. ಓಕೆನಾ. ಈ ರೀತಿ ಫೆವಿಕಲ್ ಹಾಕಿರುವಂಥ ಬ್ಲೌಸ್ನ ಸ್ಟಿಚಿಂಗ್ ಮಾಡಿರುವಂಥದ್ದು. ಬ್ಲೌಸ್ಗೆ ಫೆವಿಕಲ್ ಯೂಸ್ ಮಾಡಬೇಕಾ ಬೇಡವಾ ಅನ್ನೋದು ಕನ್ಫ್ಯೂಷನ್ ಇರುತ್ತೆ. ಏನು ತೊಂದರೆ ಇಲ್ಲ, ನಾವೇನು ಮಧ್ಯದಲ್ಲೆಲ್ಲ ಹಾಕಲ್ಲ, ಸೈಡಿಗೆ ಮಾತ್ರ ಹಾಕೋದು. ಆಮೇಲೆ ಅಲ್ಲಿ ಸ್ಟಿಚಿಂಗ್ ಮಾಡೋದ್ರಿಂದ ಅದೇನು ಈಚೆಗೆ ಓಪನ್ ಆಗೋಲ್ಲ, ನೀಟಾಗಿ ಸ್ಟಿಚಿಂಗ್ ಮಾಡ್ತೀವಿ, ಅದು ಒಳಗಡೆ ಹೋಗುತ್ತೆ. ಆಮೇಲೆ ಅದು ಒಣಗಿದ ಮೇಲೆ ಮಾಡೋದ್ರಿಂದ ಅದು ಈಚೆಗೆ ಏನೂ ಆಗೋಲ್ಲ, ಗಲೀಜಾಗಲ್ಲ, ಏನೂ ಇಲ್ಲ, ನೀಟಾಗಿರುತ್ತೆ. ಓಕೆನಾ. ನೀವು ಆ ರೀತಿ ಒಂದು ಬ್ಲೌಸ್ನ ಸ್ಟಿಚ್ ಮಾಡಿ ನೋಡಿ, ನಿಮ್ಗೆ ಎಷ್ಟು ಈಸಿ ಆಗುತ್ತೆ, ಎಷ್ಟು ಪರ್ಫೆಕ್ಟಾಗಿ ಬರುತ್ತೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಅದು ಬಿಗಿನರ್ಸ್ಗೋಸ್ಕರ ಹೇಳ್ತಿರೋದು. ಇವಾಗ ಚೆನ್ನಾಗಿ ಕಲ್ತಿರೋರು ಅಯ್ಯೋ ಅಷ್ಟೊಂದು ಟೈಮ್ ಕೊಟ್ಟು ನಾವು ಅದನ್ನೆಲ್ಲ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ ಅಂತ ಹೇಳೋದಲ್ಲ. ನಾನು ಹೇಳ್ತಿರೋದು ಬಿಗಿನರ್ಸ್ಗೋಸ್ಕರ. ಓಕೆನಾ. ಚೆನ್ನಾಗಿ ಕಲ್ತಿರೋರು ಯಾರೂ ಆ ಥರ ಮಾಡಲ್ಲ. ಬಿಗಿನರ್ಸ್ಗೆ ಅದು ಬಿಚ್ಚಿ ಮಾಡಿ ಮತ್ತೆ ಅದು ಆ ಕಡೆ ಈ ಕಡೆ ಸೊಟ್ಟ ಪಟ್ಟ ಹೋಗೋದೆಲ್ಲ ಅವಾಯ್ಡ್ ಮಾಡಬೇಕು ಅಂದರೆ ಈ ಗಮ್ ಟಿಪ್ನ ಯೂಸ್ ಮಾಡಲೇಬೇಕು. ಓಕೆನಾ. ಇನ್ನು ಬೇರೆ ಟಿಪ್ಸ್ ಅಂದರೆ ನೀವು ಪಿನ್ನಗಳು ಹಾಕೋಬೋದು. ಹತ್ತತ್ರಕ್ಕೆ ಹಾಕೋಬೇಕು ಪಿನ್ನನ್ನು. ಒಬ್ಬರು ಅಷ್ಟೊಂದು ಪಿನ್ನಗಳು ಏನಕ್ಕೆ ಬೇಡ ಅನ್ನೋರು ಈ ಥರ ಗಮ್ ಟಿಪ್ನ ಯೂಸ್ ಮಾಡ್ಕೊಳ್ಳಿ. ನಾನು ಹೇಳ್ದಂಗೆ ಒಂದು 5 ನಿಮಿಷದ ಕೆಲಸ ಕೊಟ್ಟರೆ ಆಮೇಲೆ ಸ್ಟಿಚ್ಚಿಂಗಲ್ಲಿ ಏನೂ ತೊಂದರೆ ಇರೋಲ್ಲ. ಸುತ್ತ ಸ್ಟಿಚ್ ಹಾಕೋಂಗಿರಲ್ವಲ್ಲ, ಅದು ಮೇಯ್ನು. ಇವಾಗ ನೀವು ಗಮ್ ಹಾಕೋಕ್ಕೆ ಟೈಮ್ ಕೊಟ್ಟರೆ ಸುತ್ತ ಸ್ಟಿಚಿಂಗ್ ಹಾಕೋಕ್ಕೆ ಎಷ್ಟು ಟೈಮ್ ತೊಗೊಳ್ತೀರ ಆ ಟೈಮೆಲ್ಲ ಉಳಿತಾಯ ಆಗುತ್ತಲ್ವಾ. ಇವಾಗ ಸುತ್ತ ಸ್ಟಿಚಿಂಗ್ ಹಾಕೋ ಟೈಮು ನಿಮಗೆ ಉಳಿತಾಯ ಆಗುತ್ತೆ. ಓಕೆನಾ. ನೋಡಿ ಇವಾಗ ಈ ಥರ ಸೈಡ್ ಜಾಯಿಂಟಿಂಗ್ನ ಮಾಡ್ಕೋಬೇಕು. ಈ ಥರ ಸೈಡ್ ಜಾಯಿಂಟ್ ಮಾಡುವಾಗ ಎಕ್ಸ್ಟ್ರಾ ಬಂತು ಬಟ್ಟೆ ಅಂದಾಗ ಸೈಡಲ್ಲಿ ಅದು ಫ್ರಂಟಲ್ಲಿ ಬಂತು, ಅಲ್ಲೇ ಒಂದು ಡಾಟ್ ಇಟ್ಕೊಂಡ್ರೆ ಸರಿ ಹೋಗುತ್ತೆ. ಓಕೆನಾ. ಅಷ್ಟೇ, ಇನ್ನೇನಿಲ್ಲ. ಒಂದು ಚೂರು ಆ ಕಡೆ ಈ ಕಡೆ ಆಗುತ್ತೆ ಒಂದೊಂದ್ಸಲ ನಾವು ಬಟ್ಟೆ ಸ್ಟಿಚ್ ಮಾಡುವಾಗ ಇಲ್ಲ ಕಟ್ಟಿಂಗ್ ಮಾಡುವಾಗ, ಅದು ಕೆಳಗಡೆ ಕ್ರಾಸಾಗಿ ಬರೋದ್ರಿಂದ ಅದು ನೋಡಿಕೊಂಡು ನಾವು ಅಡ್ಜಸ್ಟ್ ಮಾಡಬೇಕಾಗುತ್ತೆ. ಇದು ಪ್ರಿನ್ಸ್ ಕಟ್ಟಲ್ಲಿ ಯಾಕೆಂದರೆ ಈಗ ಫ್ರಂಟಲ್ಲಿ ಉದ್ದ ಇರುತ್ತೆ, ಕಂಕ್ಳ ಹತ್ರ ನಮಗೆ ಶೇಪ್ ಬರುತ್ತೆ ಕ್ರಾಸಾಗಿ. ಅದಕ್ಕೋಸ್ಕರ ನಾವು ಅಲ್ಲಿ ಸ್ವಲ್ಪ ಜಾಸ್ತಿ ಬಟ್ಟೆ ಬಂದರೆ ಡಾಟ್ ಇಟ್ಕೋಬೇಕು ಅಷ್ಟೇ. ಓಕೆನಾ. ನೋಡಿ ಈ ರೀತಿ ಸ್ಟಿಚ್ ಮಾಡಿಕೊಂಡ್ರೆ ನಮಗೆ ಆರಾಮಾಗಿ ಲೈನಿಂಗ್ ಬ್ಲೌಸ್ ರೆಡಿ ಆಗುತ್ತೆ. ಓಕೆನಾ. ನೀವು ಈ ಥರ ಬ್ಲೌಸ್ನ ಟ್ರೈ ಮಾಡಿ ಫ್ರೆಂಡ್ಸ್. ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಈ ಥರ ಗಮ್ ಹಾಕಿ ಒಂದು ಬ್ಲೌಸ್ನ ಸ್ಟಿಚ್ ಮಾಡಿ ನೋಡಿ, ಅದು ಹೇಗೆ ಬಂತು ಅನ್ನೋದನ್ನು ಕಮೆಂಟ್ ಮಾಡಿ. ನಿಮ್ಗೆ ಸರಿ ಬಂತು ಅಂದರೂ ಕಮೆಂಟ್ ಮಾಡಿ, ಸರಿ ಬಂದಿಲ್ಲ ಅಂದರೂ ಕಮೆಂಟ್ ಮಾಡಿ. ಓಕೆನಾ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಇದು ಸ್ಟಿಚಿಂಗ್ ಬಂದ್ಬಿಟ್ಟು ನಿಮಗೆ 1, 2 ಎಷ್ಟು ಬೇಕಾದರೂ ಹಾಕೋಬೋದು, ಅದು ನಿಮ್ಮ ಆಪ್ಷನು. ನಾನಂತೂ ಒಂದು 3 ಸ್ಟಿಚ್ ಅಂತೂ ಹಾಕ್ತೀನಿ. ಅಕಸ್ಮಾತ್ ಬಿಚ್ಕೊಂಡ್ರೂ ಎಕ್ಸ್ಟ್ರಾ ಸ್ಟಿಚ್ ಇರಲಿ ಅಂದ್ಬಿಟ್ಟು ನಿಮಗೆ ಬಿಟ್ಟಿದ್ದು. ನೀವು 3 ಸ್ಟಿಚ್ ಹಾಕ್ತೀರಾ ಇಲ್ಲ 4 ಹಾಕ್ತಿರೋ ಅದು ನಿಮಗೆ ಬಿಟ್ಟಿದ್ದು. ನಿಮ್ಮ ಕಸ್ಟಮರ್ಗೆ ಯಾವ ಥರ ಹಾಕ್ತಾ ಇರ್ತೀರಾ ಅದು ನೋಡಿಕೊಂಡು ಹಾಕ್ಕೊಡಿ. ಓಕೆನಾ. ಈ ರೀತಿ ಸ್ಟಿಚ್ ಮಾಡ್ಕೊಂಡು, ನಾನು ಯಾವ ವೀಡಿಯೋನೂ ಫಾಸ್ಟ್ ಮಾಡಿಲ್ಲ, ಸ್ಲೋನೇ ಇದೆ. ಅದಕ್ಕೆ ನೋಡಿ ವಿಡಿಯೋ ಕೊನೆವರೆಗೂ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಓಕೆನಾ. ಈ ರೀತಿ ಸ್ಟಿಚ್ ಮಾಡಿದ್ರೆ ಗಮ್ ಹಾಕಿರೋ ಬ್ಲೌಸು ರೆಡಿ ಆಗುತ್ತೆ. ಓಕೆನಾ. ಗಮ್ ಟಿಪ್ಸ್ ಬ್ಲೌಸ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆಯಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್.